ಏನು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬ ಯುವ ಮಹಿಳೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು ಮತವನ್ನು ಯಾಚಿಸಲಿಕ್ಕೆ ತಮ್ಮೆಲ್ಲರ ಮುಂದೆ ನಿಂತಿದ್ದೀನಿ. ಏನು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಯಿತು, ದೇಶದಲ್ಲಾಯಿತು, ಸಾಕಷ್ಟು ಬಡವರ ಪರವಾಗಿ ಮಾಧ್ಯಮದ ವರ್ಗಕ್ಕೆ ಸಾಕಷ್ಟು ಒಂದು ಅನ್ಯಾಯವಾಗಿದೆ. ಏನು ರಾಜ್ಯದ ತೆರಿಗೆ ಅಲ್ಲಾಯಿತು, ಈ ಕಡೆ ರೈತರ ಪರವಾಗಿ ಪ್ರವಾಹ ಬಂದಾಗಾಯಿತು, ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಡ ಜನರಿಗೆ ಅನುಕೂಲವಾಗಿಲ್ಲ, ಅವ್ರಿಗೂ ಕೂಡ ಸಾಕಷ್ಟು ಅನ್ಯಾಯವಾಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ, ಮಾಧ್ಯಮದವರ ಪರವಾಗಿ ಯಾವಾಗಲೂ ಅವ್ರ ಕಷ್ಟ ಕಾಲದಲ್ಲಿ ನಿಲ್ಲುತ್ತದೆ. ಏನು ವಿರೋಧ ಪಕ್ಷದವರಿದ್ರು ಯಾರೂ ಕೂಡ ನಮ್ಮ ರೈತರ ಪರವಾಗಿ ಅವರ ಧ್ವನಿಯನ್ನು ಎತ್ತಲಿಲ್ಲ. ಮುಂದೆ ಕೂಡ ನಾವು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತುತ್ತೀವಿ. ಪಾರ್ಲಿಮೆಂಟಲ್ಲಿ ನಿಮ್ಮ ಪರವಾಗಿ ನಾವು ಈ ಕ್ಷೇತ್ರದ ಏನು ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನು ನಿಮ್ಮ ಪರವಾಗಿ ಮಾಡ್ತೀವಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಏನು ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿವೆ, ಅದನ್ನು ನಮ್ಮ ಏನು ವಿರೋಧ ಪಕ್ಷದವರಿದ್ದಾರೆ ಸಾಕಷ್ಟು ಅದನ್ನು ಹೆಸರನ್ನು ಬದಲಾಯಿಸಿ ಏನು ಬರೀ ಯಲ್ಲಪ್ಪ ಅಂತ ಇತ್ತು ಅದನ್ನು ಮಲ್ಲಪ್ಪ ಅಂತ ಮಾಡಿದ್ದಾರೆ. ಕೆಲವೊಂದು ಉದಾಹರಣೆಗಳಿಗೆ ನಾನು ಹೇಳ್ತೀನಿ. ಏನು ಇಂದಿರಾ ಆವಾಸ್ ಯೋಜನೆಗಳಿತ್ತು, ಅದನ್ನು ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನಾ ಅಂತ ಹೆಸರನ್ನು ಬದಲಾಯಿಸಿದರು. ಅದೇ ರೀತಿಯಲ್ಲಿ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲ್ಯಾನ್ ನಮ್ಮ ಕಾಂಗ್ರೆಸ್ ಪಕ್ಷದ ಅದೇನಿಗೆ ಅದನ್ನು ಹೆಸರನ್ನು ಬದಲಾಯಿಸಿ ಅವ್ರು ಬರೀ ಡಿಜಿಟಲ್ ಇಂಡಿಯಾ ಅಂತ ಮಾಡಿದರು. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಅಂತ ಏನಿತ್ತು ಅದನ್ನು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದರು. ಅದೇ ರೀತಿಯಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅದನ್ನು ಕೂಡ ಅವರು ಹೆಸರನ್ನು ಚೇಂಜ್ ಮಾಡಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದರು. ಇಂಥ ಅನೇಕ ಉದಾಹರಣೆಗಳಿವೆ. ಅವರೇನು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳಿವೆ ಅದನ್ನು ಬರೀ ಹೆಸರನ್ನು ಬದಲಾಯಿಸಿ ಜನರಿಗೆ ತಪ್ಪ ಸಂದೇಶನ ಕನ್ಫ್ಯೂಸನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ಈಗಾಗಲೇ 5 ಗ್ಯಾರಂಟಿಗಳು ಪ್ರತಿ ಮನೆಗೆ ತಲುಪಿವೆ. ಮುಂದೆ ಕೂಡ ಏನು ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ, ಮುಂದೆ ಕೂಡ ನಾವು ನಡೀತೀವಿ. 5 ನ್ಯಾಯಗಳು ತಾವೆಲ್ಲರೂ ಆಶೀರ್ವಾದ ಮಾಡಿದರೆ 5 ನ್ಯಾಯಗಳು ಕೂಡ ಪ್ರತಿ ಮನೆಗೆ, ಪ್ರತಿ ಹೆಣ್ಮಕ್ಳಿಗೆ, ರೈತರಿಗೆ, ಯುವಕರಿಗೆ, ಪಾಲುದಾರಿಕೆ ಏನು ಶ್ರಮಿಕರಿಗೆ 5 ನ್ಯಾಯಗಳನ್ನು ಕೊಟ್ಟಿದ್ದಾರೆ. ಅದು ಎಲ್ಲ ಜಾರಿಗೆ ತರುತ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವ ಮಹಿಳೆಗೆ. ನಮ್ಮ ಏನು ಹೊಸ ಜನ್ರೇಷನ್ ಚಾಲೆಂಜಸ್ಗಳಿವೆ ಭಾಳ ವಿಭಿನ್ನವಾಗಿದೆ. ಏಕೆಂದರೆ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಏನು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದಾಗಿರ್ಬೋದು, ಅದೇ ರೀತಿಯಲ್ಲಿ ಹೆಣ್ಮಕ್ಳು ಕೂಡ ಸಾಕಷ್ಟು ಉದ್ಯೋಗ ಅವಕಾಶ ಕಲ್ಪಿಸ್ಕೊಡಿ ಅಂತ ಈಗಾಗಲೇ ನಮ್ಮ ಹತ್ತಿರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಂಥ ಹಲವಾರು ನಾನು ಏನು 40 ದಿನಗಳಿಂದ ಮತಯಾಚನೆಗೆ ಪ್ರತಿ ಹಳ್ಳಿಗೆ ಹೋಗಿ ಸಾಕಷ್ಟು ಇದು ನನಗೆ ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಕ್ಕೆಲ್ಲ ನಾನು ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಕಲ್ಪಿಸ್ತೀನಿ. ಇನ್ನು ಮುಂದೆ ಕೂಡ ನಾನು ಈ ಚಿಕ್ಕೋಡಿ ಕ್ಷೇತ್ರದ ಸರ್ವ ಅಭಿವೃದ್ಧಿಗಾಗಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಏನು ಅನುದಾನ ಸಿಗಬೇಕಿತ್ತು, ಈ ಕ್ಷೇತ್ರದ ಜನರ ಅಭಿವೃದ್ಧಿ ವಂಚಿತರಾಗಿದ್ದಾರೆ, ಅದನ್ನು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ. ತಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ, ಸಹೋದರಿಯಾಗಿ ತಾವೆಲ್ಲರೂ ಈ ಅವಕಾಶ ಕಲ್ಪಿಸಬೇಕು. ಮೇ 7ನೇ ತಾರೀಕು ಬರುವಂಥ ತಾವೆಲ್ಲರೂ ಮಹಿಳೆಯರಾಯಿತು, ಯುವಕರಾಯಿತು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿಯಲ್ಲಿ ತಾವೆಲ್ಲರೂ ಹೋಗಿ ಮತಗಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಮಾಡಿಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಇದೇ ರೀತಿಯಲ್ಲಿ ಇರಲಿ ಅಂತ ನಾನು ಹೇಳುತ್ತಾ ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕಾಂಗ್ರೆಸ್.